ಸರ್ ಜಿಮ್ ಸೇರೋಕ್ಕೂ ಮುನ್ನ ನಾನು ಹೆಲ್ತ್ ಚೆಕಪ್ ಮಾಡಿಸ್ಕೊ ಬಂದ್ರೆ ಒಳ್ಳೇದಾ ಅಥವಾ ಹೇಗೆ? ಜನರಲ್ ಆಗಿ ಇಫ್ ಯು ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್, ಎಕ್ಸಿಸ್ಟಿಂಗ್ ಏನು ಇಶ್ಯೂಸ್ ಇಲ್ಲ ಅಂತ ಹೇಳಿದ್ರೆ ಏನು ಅವಶ್ಯಕತೆ ಇಲ್ಲ. ಏನು ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ಯುವರ್ ವರ್ಕೌಟ್ಸ್. ಬಟ್ ಹೇಗೆ ಸ್ಟಾರ್ಟ್ ಮಾಡ್ತೀರಾ ವಿತ್ ದ ರೈಟ್ ಗೈಡೆನ್ಸ್ ಅನ್ನೋದು ಇಂಪಾರ್ಟೆಂಟ್. ಲೈಟ್ ಆಗಿ ಸ್ಟಾರ್ಟ್ ಮಾಡಿ, ಹೇಳ್ದಂಗೆ ವಾರ್ಮ್ ಅಪ್ಸ್ ಮಾಡಿ, ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಿ, ಗೆಟ್ ಸ್ಟ್ರಾಂಗರ್ ಸ್ಲೋಲಿ, ಅರ್ಜೆಂಟ್ ಮಾಡಬೇಡಿ. ಅದಾದ್ಮೇಲೆ ಮೊಬಿಲಿಟಿ ಮಾಡಿ, ಸ್ಟ್ರೆಚಿಂಗ್ ಮಾಡಿ, ಅದೆಲ್ಲ ಮಾಡ್ತಾ ಇದ್ರೆ ನಿಮ್ಗೆ ಏನು ಇಶ್ಯೂಸ್ ಬರಲ್ಲ. ಸರ್ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಯೂತ್ಸ್ ನಾನು ಕೂಡ ಜಿಮ್ ಮಾಡ್ಬೇಕು, ನಾನು ಸಿಕ್ಸ್ ಪ್ಯಾಕ್ ನ ಮಾಡ್ಕೋಬೇಕು, ನಾನು ಕೂಡ ಒಬ್ಬ ಬಾಡಿ ಬಿಲ್ಡರ್ ಆಗ್ಬೇಕು ಅನ್ನೋ ಇದ್ರಲ್ಲಿ ಹೆಲ್ತ್ ನ ಮರ್ತು ಬಿಡ್ತಾರೆ. ಹೆವಿ ತಿನ್ನೋದು ಅಥವಾ ಚಿಕನ್ ಆಗಿರಬಹುದು, ವೆಜ್ ಅಲ್ಲಿ ಆಗಿರ್ಬಹುದು, ಹೆವಿ ತಿನ್ನೋದೆಲ್ಲ ಮಾಡ್ತಾರೆ. ಅಥವಾ ಬೇಗ ದಪ್ಪ ಆಗ್ಬೇಕು ಅಂತ, ವೆಯ್ಟ್ ಗೇನ್ ಆಗ್ಬೇಕು ಅಂತ ಎಕ್ಸರ್ಸೈಸ್ ಮಾಡೋದು, ಜಾಸ್ತಿ ಎಕ್ಸರ್ಸೈಸ್ ಮಾಡೋದು, ಇದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ನೀವು ಹೇಳಿದ್ದು ಪ್ರಕಾರ 100% ಪ್ರಾಬ್ಲಮ್ ಆಗುತ್ತೆ. ಅವರ ಬಾಡಿ ಕೆಪಾಸಿಟಿ ಮೀರ್ಬಿಟ್ಟು ಆ ಲೆವೆಲ್ ನೀವು ಪುಷ್ ಮಾಡಿದ್ರೆ ಪ್ರಾಬ್ಲಮ್ಸ್ಗಳು ಎಲ್ಲರಿಗೂ ಕ್ರಿಯೇಟ್ ಆಗುತ್ತೆ. ಸೊ ಅವ್ರು ಬಾಡಿ ಬಿಲ್ಡಿಂಗ್ ಮಾಡಬೇಕು ಅಂತಿರ್ಲಿ, ಇಲ್ಲ ಸಿಕ್ಸ್ ಪ್ಯಾಕ್ ರೆಡಿ ಮಾಡ್ಕೋಬೇಕು ಅಂತಿರ್ಲಿ, ಎಲ್ಲದಕ್ಕೂ ಪೇಷನ್ಸ್ ಅಲ್ಲಿ ಒಂದು ಪ್ರೊಸೆಸ್ ಅಲ್ಲಿ ಮಾಡಿದ್ರೆ ಖಂಡಿತ ಏನಾಗಲ್ಲ. ಸರ್ ಇವಾಗ ಆ ಒಂದು ಪ್ರೋಸೆಸ್ ಅದಕ್ಕೆ ಎಷ್ಟು ತಿಂಗಳು ಟೈಮ್ ತಗೊಳುತ್ತೆ? ನಾನೊಂದು ಸಿಕ್ಸ್ ಪ್ಯಾಕ್ ಮಾಡ್ಬೇಕಪ್ಪ ಅಥವಾ ನಾನು ವೆಯ್ಟ್ ಗೇನ್ ಮಾಡ್ಬೇಕಪ್ಪ ಅಂತ ಇರೋರ್ಗೆ ಎಷ್ಟು ತಿಂಗಳು ಬೇಕಾಗುತ್ತೆ ಟೈಮ್? ಕರೆಕ್ಟ್ ಆಗಿರೋ ಗೈಡೆನ್ಸ್ ಅಲ್ಲಿ ನಿಮಗೆ 3 ತಿಂಗಳಿಗೆ ಒಳ್ಳೆ ಪ್ರೋಗ್ರೆಸ್ ಕಾಣುತ್ತೆ. ಎವ್ರಿ 3 ಮಂತ್ಸ್ ಅಲ್ಲಿ ಒಳ್ಳೆ ಪ್ರೋಗ್ರೆಸ್ ಕಾಣ್ತಾ ಹೋಗುತ್ತೆ. ಅಂದ್ರೆ ಇವಾಗ ಎಕ್ಸಾಂಪಲ್, ಇವಾಗ ಫ್ಯಾಟ್ ಲಾಸ್ ಮಾಡ್ಬೇಕು ಅಂತ ಇರ್ತಾರೆ, ತಿಂಗಳ 3 ರಿಂದ 4 kg ಸಣ್ಣ ಆಗ್ತಾ ಹೋದ್ರೆ ಕ್ರಾಶ್ ಡಯಟ್ ಇಲ್ದಲೆ ಹೆಲ್ದಿ ಫುಡ್ ತಿನ್ಕೊಂಡು ರೆಗ್ಯುಲರ್ ವರ್ಕೌಟ್ ಮಾಡ್ಕೊಂಡು ಅವರ ಲೈಫ್ ಸ್ಟೈಲ್ ಅಲ್ಲಿ ಫಿಟ್ನೆಸ್ ನ ಇನ್ಕ್ಲೂಡ್ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ ಆಗಲ್ಲ. ಸರ್ ಮತ್ತೊಂದು, ನಾನು ಜಿಮ್ಮಿಗೆ ಸೇರ್ಕೊಂಡೆ, ಜಿಮ್ ಅಲ್ಲಿ ಏನೋ ಒಂದು ಪೌಡರ್ ಏನೋ ಕೊಟ್ರು, ಅದನ್ನ ಕುಡ್ದಾಗಿಂದ ಅಂದ್ರೆ ಬೇಗ ನಾನು ದಪ್ಪ ಆಗಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ನಾನು ಜಿಮ್ ಬಿಟ್ಮೇಲೆ ಅದನ್ನ ತಗೊಳೋದ್ ಬಿಟ್ಟೆ. ಅದಾದ್ಮೇಲೆ ನನ್ ವೆಯ್ಟ್ ಲಾಸ್ ಆದೆ ಅಂತ ಈ ರೀತಿ ಒಂದಷ್ಟು ಬರುತ್ತೆ. ಅದೆಲ್ಲ ತಗೊಳೋದು ಒಳ್ಳೇದಾ ಏನು ಅಂತ? ಸಪ್ಲಿಮೆಂಟ್ ಅರ್ಥ ಏನು ಅಂದ್ರೆ ನಮ್ಮ ಊಟದಲ್ಲಿ ಸಿಗದೇ ಇರೋ ಪೌಷ್ಟಿಕಾಂಶಗಳು ತಗೊಳ್ಳುವಂತದ್ದು ಸಪ್ಲಿಮೆಂಟ್. ಕರೆಕ್ಟ್. ಅದು ಪೌಡರ್ ಅಂದ್ರೆ ಅದು ವೇ ಪ್ರೋಟೀನ್ ಇರ್ಬೋದು, ಬೇರೆನೋ ಇರ್ಬೋದು. ಇವಾಗ ವೇ ಬಗ್ಗೆ ಮಾತಾಡೋಣ. ವೇ ಪ್ರೋಟೀನ್ ಬಂದ್ಬಿಟ್ಟು ಹಾಲಿಂದ ತಯಾರಿಸಂತ ಪ್ರಾಡಕ್ಟ್. ಓಕೆ. ಸೊ ನಮ್ಮ ಊಟದಲ್ಲಿ ಎಕ್ಸಾಂಪಲ್ ನಾವು ಚಿಕನ್ ತಿಂತೀವಿ, ರಾಜ್ಮಾ ತಿಂತೀವಿ, ಪನ್ನೀರ್ ತಿಂತೀವಿ, ಫಿಶ್ ತಿಂತೀವಿ, XYZ ಏನೋ ಒಂದು ತಿಂತೀವಿ. ಅದರಲ್ಲಿ ನಮ್ಮ ಡೈಲಿ ನೀಡ್ಸ್ ಪ್ರೋಟೀನ್ ಗೋಲ್ಸ್ ಹಿಟ್ ಆಗ್ದಲ್ಲ ಇದ್ರೆ ವೇ ಸಪ್ಲಿಮೆಂಟ್ ತಗೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಅದೇ ಪೌಡರ್ ಅಂತ ನೀವು ಫ್ಯಾಟ್ ಬರ್ನರ್ ಇರ್ಲಿ, ಬೇಡದಿರೋ ಸಪ್ಲಿಮೆಂಟೇಶನ್ ಬೇಗ ರಿಸಲ್ಟ್ ಬರ್ಲಿ ಅಂತ, ಇಲ್ಲ ಮಾಸ್ ಗೇನರ್ಸ್ ಇರ್ಲಿ, ಮಾಸ್ ಗೇನರ್ಸ್ ಅಂತಾನು ಸಿಗುತ್ತೆ ಇರ್ಲಿ, ಅದ್ ತಗೊಂಡ್ರೆ ಅದರಿಂದ ನಾಳೆ ನಾಡಿದ್ದು ಆಚೆ ನಾಡಿದ್ದು ಡಾಕ್ಟರ್ ವಿಸಿಟ್ ಗ್ಯಾರಂಟಿ. ಅಂದ್ರೆ ಏನಾದ್ರು ಕಾಯಿಲೆ ಏನಾದ್ರು ಬರ್ಬೋದಾ? ಹೇಗೆ? ತುಂಬಾ ಸೈಡ್ ಎಫೆಕ್ಟ್ಸ್ ಇದೆ. ಬೇರೆ ಬೇರೆ ರೀತಿ ತೋರಿಸುತ್ತೆ. ನಿಮ್ಮ ಕಿಡ್ನೀಸ್ ಇರ್ಲಿ, ನಿಮ್ಮ ಲಿವರ್ ಇರ್ಲಿ, ಫಂಕ್ಷನ್ಸ್ ಬೇರೆ ಬೇರೆ ರೀತಿ ತೋರಿಸುತ್ತೆ. ಅದೇನಾಗುತ್ತೆ ಅಂದ್ರೆ ಒಂದ್ಸಲಿ ಆ ಚಕ್ರವ್ಯೂಹದಲ್ಲಿ ಸಿಗಾಕೊಂಡ್ರೆ ನೀವು ಅದರಿಂದ ಆಚೆ ಬರೋದ್ ಕಷ್ಟ ಸ್ವಲ್ಪ. ಅದ್ರಲ್ಲಿ ಹೋಗ್ದಲ್ಲಿರೋದು ಒಳ್ಳೇದು ಅನ್ಕೊಳ್ತೀನಿ. ಸರ್ ನಾನ್ ಜಿಮ್ಮಿಗೆ ಬರಲ್ಲಪ್ಪ, ನಾನಾದ್ರೂ ಹೆಲ್ದಿ ಆಗಿರ್ಬೇಕು, ಬಾಡಿ ಫಿಟ್ನೆಸ್ ಮೇಂಟೈನ್ ಮಾಡ್ಬೇಕು ಅಂದ್ರೆ ಮನೆಯಲ್ಲೇ ಏನ್ ಮಾಡ್ಬೋದು ಅಥವಾ ಏನ್ ಪೌಷ್ಟಿಕಾಂಶಯುಕ್ತ ಆಹಾರಗಳನ್ನ ತಿನ್ಬೋದು? ಓಕೆ, ಈ ಕ್ವೆಶ್ಚನ್ ನ 2 ಫೇಸ್ ಅಲ್ಲಿ ಆನ್ಸರ್ ಮಾಡ್ತೀನಿ. ಒಂದು, ಮನೆಯಲ್ಲೇ ಜಿಮ್ಮಿಗೆ ಹೋಗ್ದಲ್ಲೇ ನೀವು ವರ್ಕೌಟ್ ಮಾಡ್ಬೇಕು ಅಂದ್ರೆ ಸೂಪರ್, ಮಾಡ್ಲೇಬಹುದು, ಆರಾಮಾಗಿ ಮಾಡಬಹುದು. ದಿನಕ್ಕೆ ಒಂದು 20 ರಿಂದ 30 ನಿಮಿಷ ನಡೀರಿ, ಒಂದು 15-20 ನಿಮಿಷ ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಿ, ಅಲ್ಲೇ ಸ್ಟ್ರೆಚಿಂಗ್ ಮಾಡಿ, ನಿಮ್ಮ ವರ್ಕೌಟ್ ಟೋಟಲಿ ಡನ್. ಇದನ್ನ ವಾರದಲ್ಲಿ ಒಂದು 5 ದಿನ ಮಾಡಿದ್ರೆ ಸೂಪರ್ ರಿಸಲ್ಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಡಯಟ್ ಅಲ್ಲಿ ನಿಮ್ಮ ಪ್ರೋಟೀನ್ ಗೋಲ್ಸ್ ಅದೇ ಪ್ರಯಾರಿಟಿ. ನಮ್ಮ ಮಸಲ್ ಬಿಲ್ಡಿಂಗಿಗೆ, ನಮ್ಮ ಮಸಲ್ ರಿಟೆನ್ಷನ್ಗೆ, ಓವರ್ ಆಲ್ ಹೆಲ್ತ್ಗೆ ಅದು ಇಂಪಾರ್ಟೆಂಟ್. ಸೊ ಒಂದು ಪ್ಲೇಟ್ ಅಲ್ಲಿ 100% ಅನ್ಕೊಳ್ಳಿ, ಒಂದು 50% ಭಾಗ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೋಬೇಕು, ಇನ್ನು 25-30% ಭಾಗ ಫೈಬರ್ ಇನ್ಕ್ಲೂಡ್ ಮಾಡ್ಕೋಬೇಕು, ಬಾಕಿ ಸ್ವಲ್ಪ ಹೆಲ್ದಿ ಫ್ಯಾಟ್ ಮತ್ತೆ ಕಾರ್ಬ್ ಇನ್ಕ್ಲೂಡ್ ಮಾಡ್ಕೋಬೇಕು. ಈ ಪ್ಲೇಟ್ ರೂಲ್ ನ ನೀವು ಫಾಲೋ ಮಾಡಿದ್ರೆ ಆಟೋಮೆಟಿಕ್ ಆಗಿ ಮನೆಯಲ್ಲೇ ಸಿಕ್ಸ್ ಪ್ಯಾಕ್ ನೀವು ರೆಡಿ ಮಾಡ್ಕೋಬಹುದು. ಓಕೆ ಸರ್, ಇವಾಗ ಓಕೆ, ಇದು ವೆಯ್ಟ್ ಫಿಟ್ ಆಗಿರೋರ್ಗೆ. ಈಗ ನಾನು ವೆಯ್ಟ್ ಲಾಸ್ ಮಾಡ್ಕೊಬೇಕು, ಜಿಮ್ಮಿಗೆ ಬರೋಕ್ ನನಗೆ ಕಷ್ಟ ಆಗುತ್ತೆ, ಅಷ್ಟು ಟೈಮ್ ಇಲ್ಲ, ಮತ್ತೆ ಇನ್ನೊಂದು ನನ್ನ ಅಮೌಂಟ್ ಕಡಿಮೆ ಇದೆ ಪರ್ಸನಲ್ ಟ್ರೈನಿಂಗ್ ತಗೊಳಕ್ಕೆ. ಸೊ ನಾನು ಹೇಗೆ ಕಡಿಮೆ ಮಾಡ್ಕೋಬಹುದು ಮನೆಯಲ್ಲೇ ವೆಯ್ಟ್ ಗೇನ್ ನ? ಸೇಮ್ ಪಾಲಿಸಿ, ಪ್ಲೇಟ್ ರೂಲ್. 50% ಪ್ರೋಟೀನ್, 25-30% ಫೈಬರ್, ಅಂದ್ರೆ ವೆಜಿಟೇಬಲ್ಸ್ ತರ ಫೈಬರ್, ಮತ್ತೆ ಒಂದು 15% ಕಾರ್ಬ್ಸ್, ಅಂದ್ರೆ ನಮ್ಮ ಚಪಾತಿ ಇರ್ಲಿ, ರೈಸ್ ಇರ್ಲಿ ಅಂತದ್ದು, ಮತ್ತೆ ಹೆಲ್ದಿ ಫ್ಯಾಟ್ ಅಂದ್ರೆ ತುಪ್ಪ, ಆ ತರದ್ದು ಆಲಿವ್ ಆಯಿಲ್ ಅಥವಾ ತುಪ್ಪ ಅಂತದ್ದು. ಅದನ್ನ ಕುತ್ತಿಗೆಗೆ ಬರೋ ತನಕ ತಿನ್ಬೇಡಿ. 80% ಫುಲ್ ಆಗೋ ತನಕ ತಿನ್ನಿ.
ಹೊಟ್ಟೆ ಎಸಿಯುತ್ತಾ ನಿಮ್ಮ ಮೀಲ್ನ ಡಿವೈಡ್ ಮಾಡ್ಕೊಳ್ಳಿ. 3 ಮೀಲ್, ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ ಬದಲು ಬ್ರೇಕ್ಫಾಸ್ಟ್ ಆದ್ಮೇಲೆ ಲಂಚ್ ಮುಂಚೆ ಒಂದು ಸಣ್ಣ ಸ್ನಾಕ್ ತಗೊಳ್ಳಿ. ಇವಾಗ ಪೀನಟ್ಸ್ ಇರ್ಲಿ, ಇಲ್ಲ ಅಂದ್ರೆ ರಾಜ್ಮಾ ಕಾಳು ಇರ್ಲಿ, ಆರ್ ಮೇ ಬಿ ಫ್ಯೂ ಎಗ್ ವೈಟ್ಸ್, ಆರ್ 1 ಫ್ರೂಟ್, ಈ ತರ ತಗೊಳ್ಳಿ. ಅಂಡ್ ಲಂಚ್ ಅದಾದ್ಮೇಲೆ ಇನ್ನೊಂದು ಸಣ್ಣ ಸ್ನಾಕ್, ಆಮೇಲೆ ಒಂದು ಲೈಟ್ ಡಿನ್ನರ್. ಇಷ್ಟನ್ನ ಮಾಡಿದ್ರೆ ನಿಮ್ಮ ಡಯಟ್ ಕ್ಯಾಲರಿ ಡಿಫಿಸಿಟ್ ಬರುತ್ತೆ ಅಂಡ್ ಸೂಪರ್ ಹೆಲ್ದಿ ಆಗಿರುತ್ತೆ. ಕಮಿಂಗ್ ಟು ವರ್ಕೌಟ್, ಸೇಮ್ ವಾಕ್ ಮಾಡಿ, ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಿ, ಸ್ಟ್ರೆಚಿಂಗ್ ಮಾಡಿ, ಇಷ್ಟೇ ಸಾಕು. ಮನೆಯಲ್ಲೇ ದುಡ್ಡಿಲ್ಲದೆ 6 ಪ್ಯಾಕ್ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೋಬಹುದು. ಓಕೆ.